ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ. ಇವತ್ತು ನಾವು ನಮ್ಮ ಫ್ರೆಂಡ್ಸು ಸೇರಿ ಕಲಬುರಗಿಯಲ್ಲಿ ಫೇಮಸ್ ಆಗಿರುವ ಕೋರಂಟಿ ಹನುಮಾನ್ ಟೆಂಪಲ್ಗೆ ದರ್ಶನ ಮಾಡಲು ನಡೆದಿದ್ದೇವೆ. ಅದಕ್ಕಾಗಿ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಕಾರಣ ನೀವು ಕೊನೆ ತನಕ ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಂಗೆ ನಡ್ಕೋತ ನಡೆದೆ ನೋಡ್ರಿ ಇಪ್ಪ ಜೇವರಿ ಕ್ರಾಸ್ ಬಸ್ ಸ್ಟಾಪಿಗೆ ನಾವು ಬಂದು ಒಂದು 2 ನಿಮಿಷ ನಿಂತು ಬಳಕ ಬಸ್ ಬತ್ ನೋಡ್ರಿ ಇಪ್ಪ. ಹಂಗೆ ನಮ್ಮ ದೋಸ್ತರು ಜರ ಮಜಾಕ್ ಮಾಡುತ್ತೀವ್ರಿ. ಹಂಗೆ ಅವಕ್ಕೆ ನೋಡ್ಕೋತಿ ನಕ್ಕೋತ ನಡೆದ್ರಿ. ನಾ ಬಸ್ಸಿನ ಕಡೆ ಸೀದಾ ಬಸ್ ಬಂದು ಮುಂದೆ ನಿಂತಿತ್ತು. ಇವು ಇನ್ನೂ ಕಚಾಡೋಗ್ತಾವ. ನಾ ಹಾಗೆ ಬಸ್ನಾಗ ಏರ್ಕೋತ ನಡೆದ. ಹಾಗೆ ನನ್ನ ಹಿಂದೆ ಇವ್ರು ಬಂದರು. ಭಾಳ ಕಚಾಡೋಗ್ತೀರಿ, ಯಾಕೋ ಸುಮ್ಮ ಜರ ಮಜಾಕ್ ಮಾಡೋತೀರಿ ಅನಿಸ್ತದ. ಹಾಗೆ ಬಂದು ನಾವು ಒಳಗೆ ಬಸ್ನಾಗ ಅವ್ರು ಭೀ ನನ್ನ ಹಿಂದೆ ಹಂಗೆ ಬರ್ತಾಯಿದ್ರು. ಅಂತೂ ಇಂತೂ ಬಂದುಬಿಟ್ರು. ಹಾಗೆ ಬಸ್ನಾಗ ಬಂದುಬಿಟ್ಟು ಕಂಡಕ್ಟರ್ ಪಾಸ್ ಕೇಳೋಣ, ಪಾಸ್ ತೋರಿಸ್ದೆವು. ಹಾಗೆ ಮುಂದೆ ನಡೆದೆವು. ಬಂದೆವು ನೋಡ್ರಿ ಇಪ್ಪ ಸೀದಾ ನಾವು ತಿಮ್ಮಾಪುರಕ್ಕೆ. ಇಲ್ಲಿಂದ ಪಿ ಡಿ ಒ ಕಾಲೇಜ್ಗೆ ಈಗ ನಡ್ಕೋತಿ ಹೋಗ್ಬೇಕಂತ ನಾವು ಅಲ್ಲಿಂದ ಸೀದಾ ನಡೆದೆವು ನೋಡ್ರಿ ಇಪ್ಪ. ನಾವು ಪಿ ಡಿ ಒ ಕಾಲೇಜ್ ಕಡೆ ಬಿಸಿಲು ಭಾಳ ಭಯಂಕರಿತ್ತು. ಅಂದ್ರೂ ಹಾಗೆ ನಡೆದೆವು ನೋಡ್ರಿ ಇಪ್ಪ. ಮುಂದೆ ನಾ ಭೀ ಒಂದು ಸಲ ಭೀ ಹೋಗಿದ್ದಿಲ್ಲ ಹನುಮಂದಿರಿಗೆ. ನನಗೆ ಗೊತ್ತಿದ್ದಿಲ್ಲ ರೂಟ್ ಹೆಂಗದ ಅಂಥೇಳಿ. ನಮ್ಮ ದೋಸ್ತಿಗೆ ಗೊತ್ತದ ಅಂಥೇಳಿ ನಮ್ಮ ದೋಸ್ತ್ ಕರ್ಕೊಂಡೋಗಿನು. ನಡೆದು ನಂಗಂತರೂ ಸಾಕಾಗಿತ್ತು. ನಮ್ಮ ದೋಸ್ತ್ ಅಂದನು ಇಲ್ಲೇ ಅದ ನಡಿಯಲಿ ಇನ್ನೊಂದು ಜರ ಅಂತಮ್ಮನ. ನಾವೇ ಹಿಂಗೆ ಮುಂದೆ ಹೋಗ್ತಾ ಇದ್ದ. ಹಾಗೆ ನಾವು ನಡೆದೆವು. ಹಾಗೆ ಮುಂದೆ ಹೋಗೋಣ. ಪಿ ಡಿ ಒ ಕಾಲೇಜ್ ಬತ್ತು ಸೀದಾ ಬರ್ನ. ಅಲ್ಲೇ ರೈಲ್ವೆ ಪಟ್ರಿ ಭೀ ಇತ್ತು. ಆ ರೈಲ್ವೆ ಪಟ್ರಿ ತೆಳಗಿಂದ ಹೋಗ್ಬೇಕಂತ್ರಿ. ಈಗ ನಾವು ಕೋರಂಟಿ ಹನುಮಂದಿರಿಗೆ ಹೋಗ್ಬೇಕಂತಂದ್ರೆ ನಮ್ಮ ದೋಸ್ತ್ ಹಾಗೆ ರೈಲ್ವೆ ಪಟ್ರಿ ತೆಳಗಿಂದ ಕರ್ಕೊಂಡು ಹೋದನು. ಹಾಗೆ ನಾವು ಭೀ ಮುಂದೆ ಹೋಗುತ್ತಿದ್ದೆವು. ಹಾಗೆ ನಾವು ರೈಲ್ವೆ ಪಟ್ರಿ ತೆಳಗಿಂದು ದಾಟನ ಹಾಗೆ ಟ್ರೈನ್ ಕಾಣುತ್ತೆ ನೋಡ್ರಿ. ಟ್ರೈನ್ ಎಂಡ್ ಆಗೋವರೆಗೂ ನಿಂತ್ಬಿಟ್ಟು ನೋಡ್ತಾ ಇದ್ದೆವು. ಭಾಳ ಫಾಸ್ಟ್ ಹೋಗುತ್ತಿತ್ತು ಟ್ರೈನ್ ಭೀ. ಹಾಗೆ ಟ್ರೈನ್ ಭೀ ಎಂಡಾಗಿ ಮುಂದೆ ಹೋಯ್ತು ನೋಡ್ರಿ ಇಪ್ಪ. ನಾವು ಭೀ ಹಾಗೆ ಹೋಗಾಮಿ. ಹಾಗೆ ಟ್ರೈನಿಗೆ ನೋಡಿಕೊಂಡು ನಡೆದೆ ನೋಡ್ರಿ ಇಪ್ಪ. ನಾವು ಮುಂದೆ ನಂಗಂತರೂ ನಡೆದು ಸಾಕಾಗಿದ್ರಿ ಇಪ್ಪ. ಇನ್ನೊಂದು ಅರ್ಧ ಕಿಲೋಮೀಟ್ರದ ಅಂತ ಹಿಂಗೆ ಮುಂದೆ ನಡೆದು ಇಂತೂ ಬಂದುಬಿಟ್ಟು ನೋಡ್ರಿ ಇಪ್ಪ. ನಾವು ಕೋರಂಟಿ ಹನುಮಂದಿರ ಟೆಂಪಲ್ಗೆ ಇದೇ ನೋಡ್ರಿ ಕೋರಂಟಿ ಹನುಮಂದಿರ ಮೇನ್ ಗೇಟ್ ಅಂದ್ರೆ. ಇಂತೂ ಬಂದೆ ನೋಡ್ರಿ ಇಪ್ಪ. ನಾವು ಸೀದಾ ಗುಡಿ ಒಳಗೆ. ಇಲ್ಲಿ ಜಾಗ ಭಾಳ ಪ್ರಶಾಂತವಾಗಿತ್ತು. ನನ್ನ ಮನಸ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ಜಾಗ. ಈ ಗುಡಿ 1957ದಾಗ ಸ್ಥಾಪನೆ ಆಗೈತೆ ನೋಡ್ರಿ ಇಪ್ಪ. ಇಲ್ಲಿ ಶನಿವಾರಕ್ಕೊಮ್ಮ ವಿಶೇಷ ಪೂಜೆ ಇರ್ತದೆ. ಇಲ್ಲಿ ಆಂಜನೇಯ ಸ್ವಾಮಿ ಬಹಳ ಸತ್ಯವಂತರ ಅಂತ. ಇಲ್ಲಿ ಆಂಜನೇಯ ಸ್ವಾಮಿ ಅವ್ರದ್ದು ಒಂದು ದೊಡ್ಡ ವಿಗ್ರಹನೇ ಅದ. ಹಾಗೆ ನಡೆದು ನೋಡ್ರಿ ಇಪ್ಪ. ನಾವು ಸೀದಾ ಒಳಗೆ ದರ್ಶನ ಮಾಡಕ್ಕಂತೇಳಿ ಇಲ್ಲಿ ಆಂಜನೇಯ ಸ್ವಾಮಿದು ಭಾಳ ಸುಂದರವಾದ ಒಂದು ವಿಗ್ರಹ ಭೀ ಅದ. ಹಾಗೆ ಅಲ್ಲಿಂದ ದರ್ಶನ ತೊಗೊಂಡು ನೋಡ್ರಿ ಇಪ್ಪ. ಹಾಗೆ ಅಲ್ಲಿಂದ ದರ್ಶನ ತೊಗೊಂಡು ಗುಡಿ ಸುತ್ತಾಗ ನಡೆದೇವು ನೋಡ್ರಿ ಇಪ್ಪ. ಗುಡಿ ಸುತ್ತಾಕ ಹೋಗೋಳಗ ಗುಡಿ ಒಳಗೆ ಅಂತೂ ಭಾಳ ಮಸ್ತ್ ಅದ ರೀ ಇಪ್ಪ. ಗುಡಿ ಒಳಗಂತೂ ಭಾಳ ಮಸ್ತ್ ಅದ. ಇಲ್ಲಿದೇನು ಹೇಳಪ್ಲೇನೇ ಇಲ್ಲ. ನೀವು ಭೀ ಬಂದು ಒಂದು ಸಲ ವಿಸಿಟ್ ಆರಿ ಈ ಗುಡಿಗೆ. ಕೋರಂಟಿ ಹನುಮಾನ್ ದೇವ್ರ ಗುಡಿ ಅಂತ ಹೇಳಿದು. ಇಲ್ಲಿ ಭಾಳ ಅಂದ್ರೆ ಭಾಳ ಚಲೋ ಅದ. ಈ ಗುಡಿ ಭೀ ಮಸ್ತ್ ಅದ. ನನಗ್ರೆ ತುಂಬ ಇಷ್ಟ ಆಯ್ತು ಇದು ಗುಡಿ. ಹಾಗೆ ಇಲ್ಲಿ ಒಳಗಿಂದ ಹೊರಗೆ ಬರೋಟಿಗೆ ಇಲ್ಲಿ ಆಂಜನೇಯನ ಮೂರ್ತಿ ಅದ ರೀ ಇಪ್ಪ. ಅದರ ಹಾಗೆ ಹೋಗಿ ಅಲ್ಲಿಂದ ದರ್ಶನ ತೊಗೊಂಡು ಅಲ್ಲೇ 1-2 ಫೋಟೋ ಅದು ತೊಗೊಂಡೆವು. ಅಲ್ಲಿಂದ ಸೀದಾ ಜರ ಗೇಟ್ ಹೊರಗೆ ಬಂದೆ ನೋಡ್ರಿ ಇಪ್ಪ. ಅಲ್ಲಿ ಭೀ ಗಿಡದ ಬಲ್ಲಿ ಒಬ್ಬರು ದೇವರಿದ್ದರು. ಅಲ್ಲಿ ಹೋಗಿ ಮಾಡ್ಬೇಕಂತೇಳಿ ನಡೆದೆ ನೋಡ್ರಿ ಇಪ್ಪ. ಅಲ್ಲಿ ಹಾಗೆ ನಡೆದೆ ನೋಡ್ರಿ ನಿಮ್ಮ. ಹಾಗೆ ಹೋಗಿ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ತೆಳಗಿಳಿದೆ ನೋಡ್ರಿ ನಿಮ್ಮ. ಹಾಗೆ ಇಲ್ಲಿ ತೆಳಗಿಳಿದೆ ನೋಡ್ರಿ. ತೆಳಗಿಳೆನ ಅಲ್ಲೇ ಮಗ್ಗಲಿ 2 ರಥಗಳಿದ್ದು ನೋಡ್ರಿ. ಅಲ್ಲಿ ಭೀ ಹೋಗಿ ಹಾಗೆ ದರ್ಶನ ಮಾಡ್ಕೋಬೇಕಂತ ನಡೆದೆ ನೋಡ್ರಿ. ಹಾಗೆ ಅಲ್ಲಿ ಭೀ ದರ್ಶನ ಆಯ್ತು ನೋಡ್ರಿ ನಮ್ಮದು. ಅಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಬಂದು ನೋಡ್ರಿ ಇಪ್ಪ. ನಾವು ಆಂಜನೇಯ ಸ್ವಾಮಿಯವ್ರ ದೊಡ್ಡ ವಿಗ್ರಹ ಇದ್ದಲ್ಲಿ ಕಾಲಂತೂ ಭಾಳ ಸುಡುತ್ತೀರಿ. ಹಾಗೆ ಅಂದ್ರೂ ಓಡ್ಕೋತ ಹೋದೇವ್ರಿ. ಕಾಲಂತೂ ಇಟ್ಟು ಸುಡುತ್ತೀರಿ. ಕಾಲಾಗ ಬೆಂಕಿ ಇಟ್ಟಂಗಾಗಿತ್ತು ನನಗ್ರೆ. ಹಂಗಾರೆ ಕಾಲು ಬಕ್ಕಳು ಉರ್ಲಿತ್ತೀರಿ. ಅಂದ್ರೆ ಭೀ ನಮ್ಮ ದೋಸ್ತ್ ಹೋಗಂಬ ಅಂದ್ರಿ. ನಾ ಸ್ವಲ್ಪ ಸೈಡಿಗೆ ನಡೆದ್ರಿ. ಆಮ್ಯಾಗ ನೋಡ್ರಿ ಹೋಗಿ ಫೋಟೋ ತಗೋಬೇಕಂಬಟ್ಟಿ ಮತ್ತೆ ಕಾಲು ಸುಟ್ಟು ನೋಡ್ರಿ ಇಪ್ಪ. अलग ही लेवल का बंदा था. ಅಂತೂ ಅಲ್ಲಿಂದ ಬಂದುಬಿಟ್ಟು ನೋಡ್ರಿ ಇಪ್ಪ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮುಂದೆ ಯಾವ ವಿಡಿಯೋ ಮಾಡಬೇಕಂತ ಹೇಳಿ. ಟೇಕ್ ಕೇರ್, ಬಾಯ್.